ನಿಜವಾದ ಕಥಾವಸ್ತುವಿನಲ್ಲಿ ಬರುವಂತಹ ವಿಷಯಗಳು ಸಮಾಜಕ್ಕೆ, ಮನುಷ್ಯರಿಗೆ, ಪ್ರತಿಯೊಬ್ಬರಿಗೂ ತನ್ನ ವ್ಯಕ್ತಿತ್ವನ ಪ್ರತಿಬಿಂಬಿಸುವಂಥ ಒಂದು ಕತೆ, ಅದ್ಭುತವಾದ ಒಂದು ಪ್ರೇಮ ಕತೆ. ಈ ಅಪರೂಪದ ಪ್ರೇಮ ಕಥೆಯ ಚಿತ್ರ ಇದೆ 10ರಂದು ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ಚಿತ್ರ ನೋಡ್ತೀರಿ, ಶಾಬಾಷಿ ಕೊಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಈ ಚಿತ್ರಕ್ಕೆ ಸಂಬಂಧಪಟ್ಟ ಕಥೆಯ ಬಗ್ಗೆ ಆಗಿರ್ಬೋದು, ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಆಗಲಿಲ್ಲ. ಚಿತ್ರದ ಪಾತ್ರಗಳ ಬಗ್ಗೆ ಆಗಿರ್ಬೋದು, ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀವಿ, ಹಾಡುಗಳನ್ನು ನೋಡಿದ್ದೀರಿ. ಆದರೆ ಮೂಲ ಕೇಂದ್ರ ಬಿಂದು ಕತೆ ಯಾವ ರೀತಿ ಇದೆ, ಪಾತ್ರಗಳು ಯಾವ ರೀತಿ ಇವೆ ಅನ್ನೋದನ್ನು ನಮ್ಮ ಚಂದ್ರಚೂಡ್ ಅವರು ತಿಳಿಸ್ಕೊಡ್ತಾರೆ. ಯಾಕೆಂದರೆ ನಮ್ಮ ಈ ಚಿತ್ರದ ತಂಡದಲ್ಲಿ ಕೇಂದ್ರ ಬಿಂದು ಅಂತ ನಾನು ಹೇಳಿದೆ, ರೇಷ್ಮೆ ಗೂಡು ಅಂತ ಹೇಳಿದೆ, ಆ ಗೂಡು ಅವರೇನೆ. ಆ ಗೂಡಲ್ಲಿ ದಾರವನ್ನು ತೆಗೆದ ಮೇಲೆ ಇವುಗಳದೆಲ್ಲ ಕೆಲಸಗಳು ನಡೀತು. ಅದಕ್ಕೆ ಉತ್ತಮವಾದ ಎಲ್ಲ ಕಾರ್ಯಗಳು ಉತ್ತಮವಾದಂಥ ಬೆಲೆ ಕೊಟ್ಟವರು ನಮ್ಮ ಕುಮಾರ್ ಅವರು, ಸಲುವಾಗಿ ಕುಮಾರ್ ಅವರು ಒಂದು ಒಳ್ಳೆ ರೇಷ್ಮೆ ಸೀರೆಯನ್ನು ಕೊಡ್ತಿದ್ದಾರೆ. ನೀವೆಲ್ಲರೂ ಮೆಚ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಕ್ಷಮೆ ಕೋರಿ, ಈಗ ನಮ್ಮ ಶ್ರೀನಗರ ಕಿಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಧರ್ ಸಂಭ್ರಮ್ ಅವರು. ಖಂಡಿತವಾಗ್ಲೂ ಇವತ್ತೇನು ಟ್ರಾಫಿಕ್ ಜಾಮ್ ಇರಲಿಲ್ಲ. ಒಂದು ಸಿನಿಮಾ ಬಿಡುಗಡೆ ಅಂದ್ರೆ ಬೇರೆ ಜಾಮ್ಗಳಿರ್ತವೆ. ಒಂದು ನೀವೆಲ್ಲ ನನಗಿಂತ ಹೆಚ್ಚು ಅನುಭವ ಇರೋರು ಸಿನಿಮಾದಲ್ಲಿ. ಕೊನೆಯ ಕ್ಷಣದ ಜಾಮ್ಗಳು, ಹಲವಾರು ಜಾಮ್ಗಳು ಇರುತ್ತೆ. ಕೆಲವು ಸಿನಿಮಾದವರಿಗೆ ಬ್ರೆಡ್ ಜಾಮ್ ಸಿಗುತ್ತೆ, ಇನ್ನು ಕೆಲವರಿಗೆ ಲಾಲ್ ಜಾಮ್, ರೆಡ್ ಜಾಮ್ ಸಿಗುತ್ತೆ. ಅದನ್ನೆಲ್ಲ ಆ ಕಷ್ಟಗಳನ್ನು ದಾಟಬೇಕಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ತಡ ಆಯ್ತು. ಮನ್ನಿಸಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನ ಆರಂಭಿಸೋಣ. ಇವತ್ತು ನಾಗಶೇಖರ್ ಮತ್ತು ರಚಿತಾರಾಮ್ ಅವರು ಸ್ವಲ್ಪ ಸೇರ್ಪಡೆ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಒಬ್ಬರಿಗೆ ಒಂದು ಸಿನಿಮಾ ಶೂಟಿಂಗ್ ಇದೆ ಮತ್ತು ನಾಗಶೇಖರ್ಗೆ ಥಿಯೇಟರ್ನ ಲೀಸ್ಟ್ ಮಾಡೋದು, ಮತ್ತೊಂದು ಮಾಡೋದು ಎಲ್ಲ ಕೊನೆ ಹಂತದ ಪ್ರಿಪರೇಷನ್ ಇದ್ದಾರೆ. ಹಾಗಾಗಿ ನಾವು ಇನ್ನೊಂದೆರಡು ಗೆಳೆಯರು ಸೇರ್ಕೋತಾರೆ. 3 ಜನ ಸೇರಿ ತಮ್ಮ ಹತ್ರ ಮಾತಾಡಬೇಕು, ಮುದ್ರಣ ಮಾಧ್ಯಮದ ಗೆಳೆಯರ ಜೊತೆ ನಮ್ಮ ಸಂವಾದಗಳನ್ನು ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ವಿ. ನಾನು ಕಳೆದ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಆರ್ ಚಂದ್ರು ಅಂತ ಒಬ್ರು ನಿರ್ದೇಶಕರಿದ್ದಾರೆ. ಅವರಿಗೆ 5 ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರೂ ಗೆಳೆಯರು, ಹೌದು, ನಮ್ಮ ಗೆಳೆಯರು, ನಿಮಗೂ ಗೆಳೆಯರು, ನಿರ್ದೇಶಕರು. ಅವ್ರ ಜೊತೆ ಒಂದು ನಾನು ನಮ್ಮ ಪ್ರೀತಿಯ ಗೆಳೆಯ ಅವರು ಆರ್ ಚಂದ್ರು ಅವರು, ಅವ್ರ ಜೊತೆ ಒಂದು ಎಲೆಕ್ಷನ್ ಕೆಲಸಕ್ಕೆ ಹೋದ್ವಿ. ಶಿಡ್ಲಘಟ್ಟದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಕೆಲಸಕ್ಕೆ ಹೋದಾಗ ಅಲ್ಲಿನ ರೇಷ್ಮೆ ನೂಲು, ರೇಷ್ಮೆಯ ಮಾರುಕಟ್ಟೆ, ಅಲ್ಲಿ ಜನ ಗ್ಲೌಸ್ ಹಾಕೊಂಡು ಆಸಿಡ್ ನ ತೊಳೆಯೋದು, ಆ ನೂಲಿನ ಕೆಲಸ ಮಾಡೋದು, ಮತ್ತೆ ತಟ್ಟೆ ಕಟ್ಟೋದು, ಚಂದ್ರಿಕೆ ಕಟ್ಟೋದು, ಈ ತರದ್ದು ಹಲವಾರು ಇದೆ. ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಬೆಳೀತಾರೆ. ಆ ರೇಷ್ಮೆ ನೂಲು ಎಲ್ಲಿಗೆ ಹೋಗುತ್ತೆ? ಧರ್ಮಾವರಂಗೆ ಹೋಗುತ್ತೆ, ಕಾಂಜೀವರಂಗೆ ಹೋಗುತ್ತೆ, ಪಂಜಾಬ್ ಹೋಗುತ್ತೆ, ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಅದರ ಸೀಲಾಗಿ ಇಲ್ಲಿ ಸೀರೆಯಾಗಿ ಬರುತ್ತೆ. ಇಲ್ಲಿನ ರೈತರಿಗೆ ಮತ್ತು ಆ ರೇಷ್ಮೆ ಸೊಪ್ಪನ್ನ ಬೆಳೆಯುವಂತವ್ರಿಗೆ, ನೂಲು ತೆಗೆಯುವಂತ ಕಚ್ಚಾ ವಸ್ತುವನ್ನ ಮಾಡುವಂತವ್ರಿಗೆ, ಇವ್ರಿಗೆಲ್ಲ ಸಿಗೋದು ನಿಮ್ಗೆಲ್ಲರಿಗೂ ಗೊತ್ತು. ಈ ಜಾಗತೀಕರಣದ ವ್ಯವಸ್ಥೆಯಲ್ಲಿ ತುಂಬಾ ಪುಡಿಗಾಸಿನಷ್ಟು ದುಡ್ಡು. ಆದ್ರೆ ರೇಷ್ಮೆ ಸೀರೆ ಮಾರೋನು, ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ಕೊಳ್ಳೋನು ತುಂಬಾ ದೊಡ್ಡ ಲಾಭನ ಮಾಡ್ತಾನೆ ಅನ್ನೋದು. ಮತ್ತು ಅಲ್ಲಿನ ಕಾರ್ಮಿಕರ ಕಷ್ಟಗಳು, ಯಾಕಿನ್ನೂ ಶಿಡ್ಲಘಟ್ಟದಲ್ಲಿ ಅಥವಾ ಕನಕಪುರ, ರಾಮನಗರ ಸೈಡಲ್ಲೆಲ್ಲ ಆ ಭಾಗಗಳಲ್ಲಿ ಇನ್ನೂ ಒಂದು ಮಾರುಕಟ್ಟೆನೂ ಆಗ್ಲಿಲ್ಲ. ಇದು ವಿಧಾನಸೌಧದಲ್ಲೂ ಕೂಡ 2 ಸಲ ಚರ್ಚೆ ಆಯ್ತು, ರಾಜಕಾರಣ ನಡೀತಾನೆ ಇದೆ. ಆದ್ರೆ ಆ ತರದ್ದೇನು ಅದಕ್ಕೆ ಒಂದು ಪರ್ಯಾಯ ಕಾರ್ಯಕಲ್ಪವಾಗಿ ಯಾವುದೂ ಇದುವರೆಗೂ ಸಿಕ್ಕಿಲ್ಲ. ಸರ್, ಮಾರುಕಟ್ಟೆ ಇದೆ ಸರ್. ನಮ್ಮ ನೂಲನ್ನ ನಾವು ಬಳಸ್ಕೊಳ್ಳುವಂತ ವ್ಯವಸ್ಥೆ ಇದುವರೆಗೂ ಕರ್ನಾಟಕದಲ್ಲಿ ಇಲ್ಲ. ಮೈಸೂರು ಸಿಲ್ಕ್ ಅಂತ ಮಾಡ್ತಾರಲ್ಲ, ಆ ಮೈಸೂರು ಸಿಲ್ಕ್ ಸೀರೆಗಳಿಗೆ ಎಲ್ಲಿಂದ ನೂಲು ತರಿಸ್ಕೋತಾರೆ ಅಂತಂದ್ರೆ ನಮ್ಮ ನೂಲು ನಾವೇ ಕೊಟ್ಟು ಮತ್ತೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೋಬೇಕು, ಇಂಪೋರ್ಟ್ ಮಾಡಿಸ್ಕೋಬೇಕು. ಆ ತರದ ಒಂದು ಸಿಸ್ಟಮ್ ಇದೆ. ಇಟ್ಸ್ ಅ ಸೈಕಲ್. ನಾನು ಹೇಳ್ತೀನಿ ಅದನ್ನ. ಈ ತರದೆಲ್ಲ ವ್ಯವಸ್ಥೆಗಳನ್ನ ನೋಡಿದಾಗ ನಾನು ಇದೊಂದು ಸಬ್ಜೆಕ್ಟಿವ್ ಆಗಿ ಟ್ರೀಟ್ ಮಾಡ್ಬೋದು ಅಂತ ಯೋಚನೆ ಇತ್ತು. ಒಂದು ದಿನ ನಾಗಶೇಖರ್ ಮತ್ತು ಕಿಟ್ಟಪ್ಪ ಕಾಲ್ ಮಾಡಿದ್ರು. ದಿ ಕ್ಲಬ್ ಅಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಅವರು ಕೂತಿದ್ರು ಅಂದ್ರೇನೆ ಒಂದು ಟಾನಿಕ್ ನ ಚರ್ಚೆ ನಡೀತಾ ಇತ್ತು. ನಾನು ಟಾನಿಕ್ ನ ಸಹಪಾಠಿಯಾಗಿ ಅಲ್ಲಿ ಹೋದಾಗ ಸಂಜು ವೆಟ್ಸ್ ಗೀತಾ ಭಾಗ 2 ಮಾಡ್ತಾ ಇದೀವಿ ಅಂತಂದ್ರು. ನಾನು ಶಾಕ್ ಆಗ್ಬಿಟ್ಟೆ. ಸಂಜು ವೆಟ್ಸ್ ಗೀತಾ ಭಾಗ 2 11 ವರ್ಷಗಳ ನಂತರ 2ನೇ ಅವತರಣಿಕೆ ಮಾಡೋದು ಅಂತಂದ್ರೆ ಇದು ಗ್ರೇಟ್ ಚಾಲೆಂಜ್ ಫಾರ್ ಡೈರೆಕ್ಟರ್, ಗ್ರೇಟ್ ಚಾಲೆಂಜ್ ಫಾರ್ ಹೀರೋ. ಯಾಕಂದ್ರೆ ಅವರೇ ಅದನ್ನ ಕಥೆನ ಮುಂದುವರಿಸಬೇಕು. ಆ ಕಥೆ ಒಂದ್ ತರದಲ್ಲಿ ವೈಂಡ್ ಅಪ್ ಆಗಿದೆ. ಆಮೇಲೆ ಜನಮಾನಸದಲ್ಲಿ ಉಳಿದು ಹೋದಂತ ಒಂದು ದೊಡ್ಡ ಕಥೆ ಅದು. ಸಂಜು ವೆಟ್ಸ್ ಗೀತಾ ಸಾಮಾನ್ಯವಾದ ಹಿಟ್ ಸಿನಿಮಾ ಅಲ್ಲ, ಅದು ತುಂಬಾ ದೊಡ್ಡ ಹಿಟ್ ಆದಂತ ಸಿನಿಮಾ. ಇವತ್ತಿಗೂ ಅದರ ಹಾಡನ್ನ ಗುನುಗುವಂತ ಸಿನಿಮಾ.
ಕಿಟ್ಟಪ್ಪನಿಗೆ ಅತಿ ದೊಡ್ಡ ಹೆಸರು ಬಂದಂತ ಸಿನಿಮಾ, ನಾಗಶೇಖರ್ಗೆ ಹೆಸರು ಬಂದಂತ ಸಿನಿಮಾ. ಹೇಗ್ ಮಾಡ್ತೀರಾ ಏನು ಅಂತ ಕೇಳಿದಾಗ ಒಂದು ಪ್ಲಾಟ್ ಪಾಯಿಂಟ್ ಮಾಡ್ಕೊಂಡಿದ್ರು, ಒಂದು ಜೀವಕೋಶ ಕತೆ ಹೀಗಿರುತ್ತೆ ಅಂತ. ಅಲ್ಲಿಂದ ಶುರುವಾದಂತಹ ಕತೆ ಈ ಸಿನಿಮಾದ ಮೂಲಾಧಾರನೇ ಶ್ರೀನಗರ ಕಿಟ್ಟಿಯವರು. ಅಂದ್ರೆ ಇದರ ಮೂಲ ಕಾರಣ ಕರ್ತೃ ಒಬ್ಬ ನಾಯಕ ಅಂತ ಮಾತ್ರ ಅಲ್ಲ, ಯಾಕಂದ್ರೆ ಆ ಪಾತ್ರನ ಹೆಂಗ್ ತಗೊಂಡು ಹೋಗ್ಬೇಕು, ಗೀತಾನು ಅವರೇ ತಗೊಂಡು ಹೋಗ್ಬೇಕು, ಬರ್ತಕ್ಕಂಥ ಕಷ್ಟಗಳನ್ನ ಅವರೇ ತಗೊಂಡು ಹೋಗ್ಬೇಕು, ಒಂದು ಮ್ಯೂಸಿಕಲ್ ಜರ್ನಿನೂ ಅವರೇ ತಗೊಂಡು ಹೋಗ್ಬೇಕು. ಇದು ಅವ್ರದೇ ಕತೆ ಆದ್ರಿಂದ ಹೀಗೆ ಶುರುವಾದಾಗ ಬೇರೆ ಬೇರೆ ಮಜಲುಗಳಲ್ಲಿ ಯೋಚನೆ ಮಾಡಿದಾಗ ಮೊದಲನೇದಾಗಿ ಬಂದಿದ್ದ ಚಾಲೆಂಜು, ಕ್ಯಾಮ್ರಾಮನ್ ಅವರೇ ಇದ್ದಾರೆ, ಸತ್ಯ ಹೆಗಡೆ ಅವರು ಬರ್ತಾರೆ. ಅವರೊಂದು ತುಂಬಾ ಅದ್ಭುತವಾದಂತಹ ಕ್ಯಾಮ್ರಾಮನ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಆರ್ಟ್ ಡೈರೆಕ್ಟರ್ ಬರ್ತಾರೆ, ಬೇರೆ ಬೇರೆ ವಿಭಾಗದವ್ರು ಯಾರು ಬರ್ತಾರೆ. ಆದ್ರೆ ಮ್ಯೂಸಿಕ್ ಡೈರೆಕ್ಟರ್, ಆ ಮ್ಯೂಸಿಕ್ ಅನ್ನ ರೆಪ್ಲಿಕಾ ಮಾಡೋರು ಯಾರು, ಅದ್ರ ಮೇಲೆ ಒಂದು ಸವಾಲನ್ನ ಸ್ವೀಕರಿಸುವಂತ ಶಕ್ತಿ ಯಾರಿಗಿದೆ ಅಂತ ಬಂದಾಗ, ಯಾಕಂದ್ರೆ ಜಸ್ಸಿ ಗಿಫ್ಟ್ ಆ ತರದವರೆಲ್ಲ ಆ ಕಾಲದಲ್ಲಿ ಮಾಡಿದ್ರು. ಈ ಸಿನಿಮಾ ಗಿಫ್ಟ್ ಮೇಲಿದೆ, ಆವಾಗ ಜಸ್ಸಿ ಗಿಫ್ಟ್ ಇದ್ರು. ಇದೊಂದು ಉಡುಗೊರೆಯ ಸಿನಿಮಾ. ಆಗ ಮೊದಲನೇ ಹೆಸರು ಬಂದಿದ್ದೆ ಶ್ರೀಧರ್ ಸಂಭ್ರಮ್ ಅವರು. ಬಹುಶಃ ರಾತ್ರಿ 1:30-2 ಗಂಟೆಯಲ್ಲಿ ಛಲವಾದಿ ಕುಮಾರ್ ಅವರು ನಮ್ಮ ನಡುವೆ ಇವತ್ತಿಲ್ಲ, ಕಿಟ್ಟಪ್ಪನವ್ರಿಗೆ ಮಾಫಿ ಗೌಡ್ರು ಬರ್ತಾ ಇದ್ದೀನಿ, ಛಲವಾದಿ ಕುಮಾರ್ಗಲ್ಲ, ಮಾಫಿ ಗೌಡ್ರಿಗೆ ಹೇಳ್ತಾ ಇರೋದಪ್ಪ. ಇನ್ನೊಬ್ರು ವ್ಯಕ್ತಿ ಇದಾರೆ, ಅವ್ರ ಬಗ್ಗೆ ಹೇಳ್ತಾ ಇದೀನಿ ತಡ್ಕೊಳ್ಳಿ. ಮಾಫಿ ಗೌಡ್ರು ಎಲ್ಲರೂ ಸೇರಿ ಶ್ರೀಧರ್ ಸಂಭ್ರಮ್ ಅವರು ಕಚೇರಿ ಪೂರ್ತಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ನಮ್ಮ ನಡುವೆ ಇಲ್ಲ ಅಂದ್ರೆ ಮಾಫಿ ಗೌಡ್ರು ನಿನ್ನೆಯಿಂದನೂ ಹೇಳ್ತಾ ಇದೀವಿ. ಸಾಮಾನ್ಯವಾಗಿ ಆ ಬೇರೆ ಸಂದರ್ಭದಲ್ಲಿ ಬಳಸುವಂತದ್ದು, ನೀವು ಬಳಸಿದ ಪದ ಬಳಕೆ ಇದೆ. ಇನ್ನೊಬ್ರು ಹೆಸರಿದ್ದಾರೆ ಬ್ರದರ್, ಅವ್ರಿಗೆ ಹೋಗ್ತಾ ಇದೀನಿ. ಮಾಫಿ ಗೌಡ್ರು ನಮ್ಮ ನಡುವೆ ಇಲ್ಲ ಸರ್. ಈಗ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ಅವ್ರು ಇಲ್ಲ, ಅವರು ಅಕಾಲಿಕ ನಿಧನಕ್ಕೆ ಹೊಂದಿದ್ದಾರೆ, ಅಪಘಾತಕ್ಕೀಡಾಗಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಆ ಕಚೇರಿಗೆ ಹೋದ್ವಿ. ಬಹುಶಃ ಈ ಸಿನಿಮಾ ಮಾಡೋದಕ್ಕೆ ಅಂತ ಹೊರಟಿದ್ದು ಪಕ್ಕಾ ಆಗಿದ್ದು ಶ್ರೀಧರ್ ಸಂಭ್ರಮ್ ಅವರ ಕಚೇರಿಯಲ್ಲಿ ಒಂದು ಮ್ಯೂಸಿಕಲ್ ಜರ್ನಿಯಿಂದ ಶುರುವಾಯಿತು. ನಿಜಕ್ಕೂ ಶ್ರೀಧರ್ ಸಂಭ್ರಮ್ ಅವರು ಸಂಜು ವೆಡ್ಸ್ ಗೀತಾ 2 ಸಂಜು ವೆಡ್ಸ್ ಗೀತಾ 1 ಪರಿಣಾಮಕಾರಿಯಾಗಿ ರೂಪಿಸಿದವರು. ರೆಕಾರ್ಡಿಂಗ್ ಕೂಡ ನಾನು ಮೊನ್ನೆ ನೋಡಿದೆ, ಹೆಂಗ್ ಮಾಡಿದ್ದಾರೆ, ಸಿನಿಮಾ ಹೆಂಗ್ ತಗೊಂಡೋಗಿದ್ದಾರೆ, ಸಾಂಗ್ಗಳು 6 ಸಾಂಗ್ಗಳಿದೆ, ಅದನ್ನ ಹೆಂಗೆ ಫಿಲಪ್ ಮಾಡಿದ್ರು, ಆ ಚಾಲೆಂಜ್ ಹೆಂಗ್ ತಗೊಂಡ್ರು, ಹೆಂಗ್ ಆಡ್ಸಿದ್ರು, ಅದು ಅಹೋರಾತ್ರಿ ಹೆಂಗೆ ಕಂಪೋಸಿಷನ್ ನಡೀತಾ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜಕ್ಕೂ ಹೇಳ್ತೀನಿ, ಈ ಸಿನಿಮಾ ನಿಜಕ್ಕೂ ದೊಡ್ಡ ಸಂಭ್ರಮವಾಗೋದು ಶ್ರೀಧರ್ ಸಂಭ್ರಮ್ ಅವರಿಂದ. ಅಷ್ಟು ಒಳ್ಳೆ ಕೆಲಸನಂತೂ ಅವರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಈ ಶಿಡ್ಲಘಟ್ಟದ ಕಥೆಯನ್ನ ಅಡಾಪ್ಟ್ ಮಾಡ್ಕೋಬೇಕು. ಸ್ವಿಟ್ಜರ್ಲ್ಯಾಂಡ್ ನ ಸೆಲ್ವಿಕಾ ಅನ್ನೋ ಒಂದು ರಾಣಿಯ ಕಥೆ ಇದೆ ಇದರಲ್ಲೊಂದು ಎಡೆಲ್ಮೆಸ್ ಅಂತ ಒಂದು ರಾಷ್ಟ್ರ ಪುಷ್ಪ ಇದೆ. ಆ ಹೂವನ್ನ ಕಥೆಯನ್ನ ತಂದಿದ್ದೀವಿ. ಆ ರಾಣಿಯ ಕಥೆಯನ್ನು ತಂದಿದ್ದೀವಿ. ಆ ರಾಣಿ ಮತ್ತು ಆಕೆ ಹತ್ರ ಇದ್ದಂತಹ ಒಬ್ಬ ಸೈನಿಕನ ಪ್ರಾಣತ್ಯಾಗದ ಕಥೆಯನ್ನು ತಂದಿದ್ದೀವಿ. ಒಂದು ಶಿಡ್ಲಘಟ್ಟದ ರೇಷ್ಮೆ ನೂಲು ಹೇಗೆ ಸ್ವಿಟ್ಜರ್ಲ್ಯಾಂಡ್ ನ ಪೇಟೆಂಟ್ ಆಕ್ಟ್ ತನಕ ಹೋಗ್ಬೋದು, ಇಂಟರ್ನ್ಯಾಷನಲ್ ಪೇಟೆಂಟ್ ಆಕ್ಟ್ ಅಂದ್ರೆ ಏನು, ಒಂದು ದಾಂಪತ್ಯ ಅಂದ್ರೆ ಏನು, ಒಂದು ಪ್ರೀತಿ ಅಂದ್ರೆ ಏನು, ಒಂದು ಉಡುಗೊರೆ ಅಂದ್ರೆ ಏನು. ಇವತ್ತಿನ ಕಾಲಘಟ್ಟದಲ್ಲಿ ಪಕ್ಕದಲ್ಲಿ ಯಾರು ಕೂತಿದ್ರು ಅವರ ಕಣ್ಣು ಮುಚ್ಚದೆ ಮಕ್ಕಳು ಕೂತಿದ್ರೆ, ಅಥವಾ ಈ ಸೀನ್ ನಾನು ನೋಡಕ್ಕಾಗಲ್ಲ, ಈ ದೃಶ್ಯ ಅರಗಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ಹಿಂಸೆ ಇಲ್ಲದೆ, ಒಂದು ಪ್ರಚೋದನೆ ಇಲ್ಲದೆ, ರಕ್ತ ಚರಿತ್ರೆ ಇಲ್ಲದೆ, ಒಂದು ಸುಮಧುರವಾದ ಒಂದು ಪ್ರೇಮದ ಸಿನಿಮಾನ ಹಾಡುಗಳ ಮುಖಾಂತರ, ದೃಶ್ಯ ವೈಭವದ ಮುಖಾಂತರ, ಕಡಿಮೆ ಮಾತುಗಳ ಮುಖಾಂತರ, ಅದು ಹೇಗೆ ಅಂದ್ರೆ ಅರ್ಥವಾದಂಥ ಮುಖಾಂತರ ಎಲ್ಲದನ್ನು ರೂಪಿಸೋದಕ್ಕೆ ಇಡೀ ತಂಡ ಎಲ್ಲಾ ಸಿನಿಮಾಗಳ ತರನೇ ಒಂದು ಶ್ರಮ ಪಟ್ಟಿದೆ. ಆದ್ರೆ ನಾನು ಮುದ್ರಣ ಮಾಧ್ಯಮದ ಗೆಳೆಯರಲ್ಲಿ ಒಂದು ಬಹುಮುಖ್ಯವಾದ ವಿಚಾರನ ಹಂಚ್ಕೋಬೇಕು. ಆ ಭಾಗದ ಜನರಿಗೆ ಒಂದು ಸಮಸ್ಯೆ ಇದೆ. ಯಾರ್ಯಾರು ರೇಷ್ಮೆ ಕೆಲಸ ಮಾಡ್ತಾರೆ, ಸಿಲ್ಕ್ ವರ್ಮ್ ಡಸ್ಟ್ ಅಂತ ಕರಿತೀವಿ ನಾವು, ಅದನ್ನ ಸಿಲಿಕೋಸಿಸ್ ಅಂತ ಕರಿತೀವಿ. ನಾನೆಲ್ಲೂ ಇದನ್ನ ಹಂಚ್ಕೊಳ್ಳೋಕ್ಕಾಗಿಲ್ಲ ಕಿಟ್ಟಪ್ಪಲ್ಲ ಈ ವಿಚಾರ. ಇದು ಕ್ಯಾನ್ಸರ್, ಇದು ಲಂಗ್ಸ್ ಹೊರಟೋಗ್ಬಿಡುತ್ತೆ, ಹೃದಯ ಸ್ತಂಭನ ಆಗ್ಬಿಡುತ್ತೆ. ಇದುವರೆಗೂ ಈ ಸಿನಿಮಾಗೆ ಅಂತ ಒಂದು R&D ಮಾಡಿದಾಗ ನಾವು ಯೂಶಲಿ ಕಥೆ ಮಾಡ್ತಾ ಮಾಡ್ತಾ ವಿಷಯಗಳನ್ನ ನಾವು ಹುಡುಕೊಂಡು ಹೋಗ್ಬೇಕು, ವಿಷಯಗಳು ನಮ್ಮನ್ನ ಹುಡುಕೊಂಡು ಬರಲ್ಲ ಅಂತ ನಂಬಿದ ಬರಹಗಾರ ನಾನು. ಕರ್ನಾಟಕ ಒಂದರಲ್ಲೇ ಗೆಜಿಟಲ್ ಹೇಳುತ್ತೆ, ವಿಧಾನ ಸಭೆಯಲ್ಲಿ ಚರ್ಚೆ ಆದಂತರಲ್ಲಿ ಹೇಳುತ್ತೆ 6700 ಜನ ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದಾರೆ ಕಳೆದ ಇಷ್ಟು ವರ್ಷಗಳಲ್ಲಿ. ಆಮೇಲೆ ಈ ರೋಗಕ್ಕೆ ಮದ್ದಿಲ್ಲ. ನೀವು ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕಾಗುತ್ತೆ, ಜನ ಸಾಯ್ತಾರೆ, ತುಂಬಾ ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ, ಸಿಲಿಕೋಸಿಸ್ ಕ್ಯಾನ್ಸರ್ ಅಂತ ಕರೀತಾರೆ, ಲಂಗ್ಸೇ ಹೊರಟೋಗುತ್ತೆ. ಇದು ಯಾರು ಇದನ್ನ ಮೈಂಡೇ ಮಾಡ್ತಾ ಇಲ್ಲ. ಇವತ್ತಿನ ರಾಜಕಾರಣ ವ್ಯವಸ್ಥೆ ಆಗ್ಲಿ ಇನ್ನೊಂದಾಗ್ಲಿ ಆ ತರದ್ದು ಒಂದು ವಿಷಯನ, ಅಂದ್ರೆ ಅದೇ ಸಿನಿಮಾ ಅಲ್ಲ ಇದು. ಅಲ್ಲಾಗುವ ಕಾರ್ಮಿಕರ ಭಾವನೆಗಳನ್ನ, ರೈತರ ವಿಷಯಗಳನ್ನ, ಈಗ ಯಾಕೆ ಆಗ್ತಾ ಇದೆ, ಇದಕ್ಕೆ ಬೇಕಾಗಿರೋದೇನು, ಇದಕ್ಕೆ ನಾವೇನು ಉಪಯುಕ್ತ ವಾಪಸ್ ಕೊಡ್ಬೇಕು ಅನ್ನೋದನ್ನು ಕೂಡ ಈ ಸಿನಿಮಾ ಟಚ್ ಮಾಡಿದೆ ತುಂಬಾ ಗಂಭೀರವಾಗಿ.
ತುಂಬಾ ಹಾಸ್ಯಮಯವಾಗಿ ಪ್ರೇಮಮಯವಾಗಿ ಒಂದು ದೃಶ್ಯ ವೈಭವದಲ್ಲಿ ಸಿನಿಮಾ ಹೋದರೂ ಕೂಡ ಕೆಲವಾರು ವಿಷಯಗಳನ್ನ, ಈಗ ತಬ್ಲಾ ನಾಣಿಯವರು ಮತ್ತೆ ಕಿಟ್ಟಪ್ಪ ಕಾಂಬಿನೇಷನ್ ಅಂತ ಬಂದಾಗ ಆ ಶಿಡ್ಲಘಟ್ಟದ ಭಾಷೆಯನ್ನ ದುಡಿಸ್ಕೊಂಡಿರೋ ರೀತಿ ಇರ್ಬೋದು, ಅದರ ವನಪನ್ನ ಅದರ ಸೊಗಡನ್ನ ತಗೊಂಡು ಬಂದಿರೋ ರೀತಿ ಇರ್ಬೋದು, ಜೊತೆಗೆ ಈ ತರದೊಂದು ಸೀರಿಯಸ್ ಆದಂತಹ ವಿಷಯಗಳನ್ನ ಮಾಡ್ಕೊಂಡು ಬಂದಿರೋದು. ನಿಮಗೆ ಈ ಚಿತ್ರದ ಕಥಾ ಪಾತ್ರವೇ, ನಾಯಕನ ಪಾತ್ರವೇ ನನ್ನಲ್ಲಿರುವ ದೇಸಿ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಚಾಲೆಂಜ್ ಮಾಡಿ ಗೆಲ್ಲುವಂತಹ ಒಂದು ಕಥೆ ಇದು. ಅಂದ್ರೆ ನಿಮಗೆ ಇದರ ವಿಸ್ತಾರ, ಇದರ ಆಳ ಅಗಲ ಗೊತ್ತಾಗ್ಬೋದು ಎಲ್ಲಿ ತನಕ ಹೋಗುತ್ತೆ ಅಂತ. ಈಗ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆ ಒಂದು ಶಿಡ್ಲಘಟ್ಟದ ಸೀರೆ ಮಾರೋ ಹುಡುಗ ಭುಜ ತಟ್ಟಕ್ಕೆ 4 ಜನ ಇಲ್ಲದೆ ಹೋದಾಗ ತೊಡೆ ತಟ್ಟಿ ನಿಂತ್ಕೋತಾನೆ ಅನ್ನೋದು ಈ ಸಿನಿಮಾದ ಕಥೆ. ಅಷ್ಟು ದೊಡ್ಡ ಒಂದು ವಿಷಯನ ನಾಕ್ಷಕರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅದನ್ನ ಕಿಟ್ಟಪ್ಪ ನಿರ್ವಹಿಸಿದ್ದಾರೆ. ಎರಡನೇದು, ಒಂದು ಪ್ರೀತಿನ ಹೇಳುವಾಗ ಈ ಸಿನಿಮಾದಲ್ಲಿ ಒಂದು ಹುಡುಕಾಟ ಇದೆ. ನಾನು ಇವತ್ತು ಹೇಳಿರ್ತೀನಿ, ನಾವು ಶುಕ್ರವಾರ ಸಿಗ್ತೀವಿ ನಿಮಗೆ, ನಾವೆಲ್ಲರೂ ಸಿನಿಮಾ ಮುಗಿಸ್ಕೊಂಡು ಇಡ್ಲಿ ತಿನ್ನೋಣ. ನೀವು ನಿಜಕ್ಕೂ ಖುಷಿ ಪಡ್ತೀರಾ? ಇಡ್ಲಿ ಯಾಕೆ ತಿನ್ಬೇಕು ಅಂತ ಖುಷಿ ಪಡ್ತೀರಾ? ನಾನೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಮ್ಮ ತಂಡದ ವತಿಯಿಂದ ಒಂದು ವಿಶೇಷವಾದ ಇಡ್ಲಿ ತಯಾರಿರುತ್ತೆ. ನೀವು ಆ ಸಿನಿಮಾ ನೋಡಿ ಮಾರ್ನಿಂಗ್ ಶೋ ಮುಗಿಸ್ಕೊಂಡು ಬಂದ್ಮೇಲೆ ಯಾಕೆ ಇಡ್ಲಿ ಇದು ಒಂದು ಅಪಚಾರ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ತರದ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೆಣಿತಾ 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 ಮನುಷ್ಯನ ಬೆವರು, ಮನುಷ್ಯನ ಕಷ್ಟ, ಅವನ ತನ್ಮಯತೆ, ಅವನು ಏನು ಹೇಳಕ್ ಹೊರಡ್ತಾ ಇದ್ದಾನೆ, ಅವನ ಜೀವನದ ಭಾಷೆಗಳೇನು, ಅವನ ಕನಸೇ ಇರುತ್ತೆ, ಅದಕ್ಕೆ ಅವನು ಯಾವ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ. ಇಡೀ ಸಿನಿಮಾನ ಒಬ್ಬ ಪ್ರೊಟಗನಿಸ್ಟ್ ಅಂತ ಬಂದಾಗ ಶ್ರೀನಗರ ಕಿಟ್ಟಿಯವರು ಒಂದು ದೇಸಿ ಕಲ್ಚರ್ನ ಇಟ್ಕೊಂಡು ಒಂದು ರೇಷ್ಮೆ ಹುಳುವಾಗಿ ನೂಲು ಬಿಡುವ ತನಕ ಅದರದೊಂದು ಪರಂಪರೆ ಇದೆ, ಅದರದೊಂದು ಹ್ಯೂಮನ್ ಸೈಕಲ್ ಇದೆ. ಅದನ್ನ ಪ್ರತಿನಿಧಿಸಿದ್ರೆ ಮಲ್ಟಿನ್ಯಾಷನಲ್ ಕಂಪನಿಗಳು, ಕಾರ್ಪೊರೇಟ್ ಕಲ್ಚರ್ ನಮ್ಮ ತಲೆ ಮೇಲೆ ಏನೆಲ್ಲ ಕಾರ ಹರಿತಾ ಇದೆ, ನಮ್ಮನ್ನು ಹೇಗೆ ಕೋತಿಗಳನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನು ಹೇಗೆ ಗುಲಾಬಿ ತಳ್ತಾ ಇದ್ದಾರೆ ಅನ್ನೋದನ್ನ ಅವರು ಪ್ರತಿನಿಧಿಸ್ತಾರೆ. ಇದೊಂದು ಅಂತರ್ಯುದ್ಧ ಇದೆ. ರಚಿತಾ ರಾಮ್ ಅವರು ನನ್ನ ಪ್ರಕಾರ ಅವರೊಂದು ನನ್ಗೆ ಈ ಸಿನಿಮಾ ನೋಡಿದಾಗ ಅನ್ಸಿದ್ದು, 2 ದಿನದ ಹಿಂದೆ ನಾವೆಲ್ಲ ಫೈನಲ್ ನೋಡಿದ್ವಿ, ಡಬ್ಬಿಂಗು ಎಲ್ಲ ಮ್ಯೂಸಿಕ್ ಕ್ವಶನ್ಸ್ ಎಲ್ಲ ನೋಡಿದ್ಮೇಲೆ, ಒಂದು ಬಂಧನದ ಸುಹಾಸಿನಿಯವರು, ಮುತ್ತಿನಹಾರದ ಸುಹಾಸಿನಿಯವ್ರನ್ನ ಜ್ಞಾಪಿಸುವಂತ ಇದು ಮಾಡ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಅನ್ನೋದು ಎಲ್ಲ ಸಿನಿಮಾಗಳಿಗೆ ಹೋಗ್ತಾರೆ, ಪ್ರಯತ್ನ ಪಡ್ತಾರೆ, ಬೇರೆ ಬೇರೆ ದೇಶಗಳು ಶೂಟ್ ಮಾಡಬೇಕು, ಕನ್ನಡ ಜನರಿಗೆ ತೋರಿಸ್ಬೇಕು ಅನ್ನೋದು ಎಲ್ಲ ನಿರ್ದೇಶಕರಿಗೆ ಆಸೆ ಇರುತ್ತೆ. ಆದ್ರೆ ಈ ಸಿನಿಮಾದ ಕಥೆಯೇ ಸ್ವಿಟ್ಜರ್ಲ್ಯಾಂಡ್ ಭಾಗವಾಗಿ ಬಂತು. ಬಿಕಾಸ್ ಆ ಸೆಲ್ವಿಕಾ ರಾಣಿ ಬಂದಿದ್ರಿಂದ, ಹಿಪಟೋಟಸ್ ಆ ಸೈನಿಕ ವಾರಿಯರ್ ಬಂದಿದ್ರಿಂದ, ಎಡಲ್ಮೆಸ್ ಆ ಫ್ಲವರ್ ಬಂದಿದ್ರಿಂದ ಅದನ್ನೇ ಒಂದು ಪಾತ್ರವಾಗಿ ಸರಿಸುಮಾರು ಒಂದು 23 ದಿನಗಳ ಕಾಲ ಅಲ್ಲಿ ಶೂಟ್ ಮಾಡಿದ್ದು. ಅಲ್ಲಿ ನಾವೇ ರೈಟರು, ನಾವೇ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಜಾಸ್ತಿ ಆಯ್ತು ಸಾಂಗೆಲ್ಲ ಸೇರಿ ಎಲ್ಲ ಮಾಡಿದ್ದು. ಆ ರೋಚಕ ಅನುಭವಗಳು ಚೆನ್ನಾಗಿದ್ದಾವೆ. ನಿಮ್ಗೆ ಅದು ಒಂಥರ ಹೊಸ ಮಜಲಲ್ಲಿ ಅದು ಚೆನ್ನಾಗಿದೆ ನಿಮಗೆ. ಅಂದ್ರೆ ಆ ಪೋರ್ಷನ್ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಇವ್ರ ಆರ್ಟಿಸ್ಟ್ಗಳು, ಇವ್ರ ಟೆಕ್ನಿಷಿಯನ್ಸ್ಗಳು, ಇದು ಆ ತರದ್ ಏನು ಇರ್ಲಿಲ್ಲ. ನೀವು ನಂಬಲ್ಲ, ಎಲ್ಲರೂ ಎಲ್ಲ ಶ್ರೀನಗರ ಕೆಟ್ಟಿಯವ್ರಿಗೂ ನಮಗೂ ಎಲ್ಲರಿಗೂ ಒಂದೇ ಟೆಂಪೋ, ನಾವೇ ಕಾಫಿ ಹಚ್ಕೊಳ್ಳೋದು. ಅಂದ್ರೆ ಅಷ್ಟು ದುರ್ಗಮವಾದ ಪರಿಸ್ಥಿತಿ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದ್ರೆ, ಕಾಫಿ ನೋಡಿದಾಗ ನನಗೆ ಅನ್ಸಿದ್ದು ಒಂದು ಶಿಡ್ಲಘಟ್ಟದ ರೇಷ್ಮೆ ಕಥೆಯನ್ನು ಹೇಳಿದ್ದಕ್ಕೆ, ಒಂದು ನೂಲನ್ನು ಹೇಳಿದ್ದಕ್ಕೆ, ಒಂದು ಉಡುಗೊರೆಯ ಮಹತ್ವ ಏನು ಅಂತ ಹೇಳಿದ್ದಕ್ಕೆ, ಒಂದು ಉಸಿರಾಟ ಎಷ್ಟು ಮುಖ್ಯ ಅಂತ ಹೇಳಿದ್ದಕ್ಕೆ, ಇದರೆಲ್ಲದರ ಆಚೆಗೆ ಈ ಸಿಲಿಕೋಸಿಸ್ ಅನ್ನೋ ಕ್ಯಾನ್ಸರ್ನ ಅಟೆಂಪ್ಟ್ ಮಾಡಿದ್ದಕ್ಕೆ, ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ನೀರು ಕೊಡಿ ಅವರಿಗೆ, ಸಾರ್ಥಕ ಭಾವ ಅನಿಸ್ತು. ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ ಅಂತ ಎಲ್ಲರಂತೆ ನಮಗೂ ಅನ್ನಿಸ್ತಾ ಇದೆ. ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದೀವಿ ಅಂತ. ನೀವೆಲ್ಲರೂ ನಮಗಿಂತ ನುರಿತವರು. ಈ ಕಾಲಘಟ್ಟದಲ್ಲಿ ಹಿಂಸೆಯ ವೈಭವೀಕರಣದ ಸಿನಿಮಾಗಳು ಬರುವಾಗ, ಅಂದ್ರೆ ಇವತ್ತಿನ ಟ್ರೆಂಡ್ ಆಗಿದೆ, ಇವತ್ತಿನ ಪರಿಸ್ಥಿತಿ ಆಗಿರುವಾಗ, ಡಾರ್ಕ್ ಶೇಡ್ ನ ಸಿನಿಮಾ ಬರ್ತಾ ಇರುವಾಗ, ಒಂದು ಮಧುರವಾದಂತ, ಎರಡೂ ತಪ್ಪಲ್ಲ, ಎರಡೂ ಟ್ರೆಂಡೇ, ಒಂದು ಮಧುರವಾದಂತ ಪ್ರೇಮ ಕಾವ್ಯವನ್ನ ನಾಗಶೇಖರ್ ಮತ್ತು ನಮ್ಮೆಲ್ಲರ ತಂಡ ಕೊಡ್ತಾ ಇದೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಅಷ್ಟೇಯಿಂದ ಕೆಲಸ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲ ನೋಡಿ. ಕೆಲವ್ರನ್ನ ಬಹಳ ದಿನಗಳಾದ್ಮೇಲೆ ನೋಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ವೆಲ್ಕಮ್ ಟು ಸಂಜೀವ್ ಗೀತಾ 2 ಪ್ರೆಸ್ ಮೀಟ್. ಈಗಷ್ಟೇ ಚಕ್ರವರ್ತಿ ಚಂದ್ರಚೂಡ್ ಅವರು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಮ್ಯೂಸಿಕ್ ಬಗ್ಗೆ ಕೂಡ ಆರಂಭ ಒಂದು
ಮ್ಯೂಸಿಕಲ್ ಆಲ್ಬಮ್ ಆದ್ರೇನೆ ಸಂಜು ಬಿಟ್ಸ್ ಗೀತಾ 2 ಅನ್ನೋದು ಒಂದು ಅವರ ಒಂದು ಬಲವಾದ ನಂಬಿಕೆ, ಮತ್ತೆ ಅದೇನೆ ಆಧಾರವಾಗಿ ಇಟ್ಕೊಂಡು ನಾವು ಸಂಜು ಬಿಟ್ಸ್ ಗೀತಾ 2 ಅನ್ನೋದು ನಿರ್ದೇಶಕರ ಒಂದು ನಿರ್ದಿಷ್ಟವಾದ ಒಂದು ಪಕ್ವವಾದ ಒಂದು ಭದ್ರವಾದ ನಿಲುವು ಆಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಜೊತೆಗೆ ಅವರ ಬಲಗೈ ಎಡಗೈ ಆ ಥರ ಒಂದು ರೈಟ್ ಹ್ಯಾಂಡ್ ಅಲ್ಲಿ ನಮ್ಮ ಚಕ್ರವರ್ತಿ ಸರ್ ಕೆಲಸ ಮಾಡಿದ್ದಾರೆ. ಕಿಟ್ಟಪ್ಪ ಅವರು ಇಸ್ ಆಧಾರ ಸ್ತಂಭ. ಅವ್ರ ಜೊತೆನೆ ಗೆಳೆಯರಾಗಿ ಮತ್ತೆ ಸಿನಿಮಾದ ನಾಯಕರಾಗಿ, ಇದಕ್ಕೂ ಒಂದು ನಾಯಕರಾಗಿ ಅವರು ವಿಜೃಂಭಿಸಿರೋದು ನಮ್ಮೆಲ್ಲರಿಗೂ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಬಟ್ ಈ ಫ್ರಾಂಚೈಸಿಗೆ ನಾನು ಒಬ್ಬ ಕಂಪೋಸರ್ ಆಗಿ ನಾನು ಆಯ್ಕೆ ಆದಾಗ ನನಗೆ ಒಮ್ಮೆಲೆ ನನಗೆ ಅನಿಸಿದ್ದು ಭಯ, ದೇವರನ್ನೇ ಭಯ ಆಗಿಲ್ಲ, ಏನೂ ಆಗಿಲ್ಲ. ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಂದು ಒಳ್ಳೆ ಬೇಟೆ ಸಿಕ್ಕಿದೆ ನನಗೆ. ಇದನ್ನ ಸರಿಯಾದ ರೀತಿಯಲ್ಲಿ ನನ್ನದಾಗಿಸ್ಕೊಳ್ಬೇಕು. ಸರಿಯಾದ ಬೇಟೆ ಸಿಕ್ಕಿದೆ. ಟ್ರೂಲಿ ಸರಿಯಾದ ಒಂದು ಅಂದ್ರೆ ಬೇಟೆ ಅಂದ್ರೆ ಈ ಶರಣಶಂಕರ ಶಂಭೋ ಕಾನ್ಸೆಪ್ಟ್ ಒಂದು ಅಂದ್ರೆ ಶಿವಪ್ರಕಾಯ ತಂದೆ ಅಂದ್ರೆ 3 ಲೋಕ ಕಾಯೋ ದೇವರು ನನಗೆ ಒಳ್ಳೆ ಬೇಟೆ ಕೊಡಪ್ಪ ಅಂದ್ರೆ ಪ್ರತಿಯೊಬ್ಬ ತಂತ್ರಜ್ಞನು, ಪ್ರತಿಯೊಬ್ಬ ನಟರಿಗೂ ಎಲ್ಲರಿಗೂ ಒಳ್ಳೆ ಚಿತ್ರಕ್ಕೆ ನಾನು ಕೆಲಸ ಮಾಡ್ಬೇಕು ಅನ್ನೋದಿರುತ್ತೆ. ಅದು ಹಂಬಲ ನನಗೆ, ಆ ತುಡಿತ ಮೊದಲಿನಿಂದನೂ ಅದು ಹಾಗೆ. ಸಂಜು ಬಿಟ್ಸ್ ಗೀತಾ ಪಾರ್ಟ್ 2 ಅರೆ ರಾತ್ರಿ ಅಹೋರಾತ್ರಿ 1:30ಗೆ ಅದನ್ನ ಅಹೋರಾತ್ರಿ ಅಂತಾರಣ್ಣ. ಸೊ ಹಾಗಾಗಿ ಅವ್ನು ಜಗಳ ಆಡ್ದಕ್ಕೆ ಅಲ್ಲ, ಮಧ್ಯರಾತ್ರಿ ಮಧ್ಯರಾತ್ರಿ ಅಲ್ಪ ಪ್ರಾಣ ಮಧ್ಯರಾತ್ರಿ ಆಯ್ತು. ಸೊ ಅಲ್ಲಿ ಒಂದು ನನಗೆ ಅಲ್ಲಿಂದ ಒಂದು ಏನೋ ಇಲ್ಲ ಮಹಾಪ್ರಾಣ ಹಾಕಿದ್ರೆ ಯಾವ ರಾತ್ರಿ ಆಗೋದು ಅದಾಗುತ್ತಾ ಆಯ್ತು. ಸೊ 1:30ಗೆ ಸರಿಸುಮಾರು ರಾತ್ರಿ ಬಂದಂತ ಒಂದು ಕರೆ ನನಗೆ ಬಹಳ ಎಚ್ಚರ, ಮುಂಜಾನೆವರೆಗೂ ನನಗೆ ನಿದ್ದೆ ಬರಲಿಲ್ಲ. ಅಂದ್ರೆ ಖಂಡಿತವಾಗ್ಲೂ ಇದು ಒಳ್ಳೆ ಸಿನಿಮಾ ಆಗುತ್ತೆ. ಯಾಕಪ್ಪ ಅಂದ್ರೆ ಬರೀ ನನ್ನದಲ್ಲ, ನನ್ನ ಕೆಲಸ ಮಾತ್ರ ಅಲ್ಲ, ನಾಗಶೇಖರ್ ಅವರ ಒಂದು ನಿರ್ದೇಶನದ ಜೊತೆಗೆ ಅವರು ಒಬ್ಬ ಒಳ್ಳೆ ಒಂದು ಸಂಗೀತದ ವಿಚಾರದಲ್ಲಿ ಬಹಳ ಹಿಡಿತಾ ಇರುವಂತ ಒಬ್ಬ ನಿರ್ದೇಶಕ. ಆ ತಂಡನೇ ಇದೆ. ಚಕ್ರವರ್ತಿ ಚಂದ್ರಚೂಡ್ ಅವರು ಅಷ್ಟೇನೆ, ಮತ್ತೆ ಕಿಟ್ಟಪ್ಪ ಅಂತವರು ಅವರಲ್ಲಿ ಗಾಯನನೂ ಇದೆ, ಸಾಹಿತ್ಯದ ತುಂಬಾ ಒಂದು ಒಳ್ಳೆ ಗಮಲು ಮತ್ತೆ ಅವರ ಜ್ಞಾನ ಜಾಸ್ತಿ ಇದೆ. ಸೊ ಒಟ್ಟಾರೆ ತಂಡ ಜೊತೆಗೆ ನಾನು ಕೆಲಸ ಮಾಡಬೇಕು, ಒಬ್ಬ ನಿರ್ದೇಶಕ ಮಾತ್ರ ಅಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಂಪೋಸಿಂಗ್ ಸ್ಟಾರ್ಟ್ ಆಗುತ್ತೆ. ದಿ ಕ್ಲಬ್ ಅನ್ನೋ ಒಂದು ಜಾಗದಲ್ಲಿ ನಾನು ಫಸ್ಟ್ ಹೋಗಿ ಮೀಟ್ ಮಾಡ್ತೀನಿ ನಾಗಣ್ಣ ಗ್ಲಾಸ್ ಹಾಕೊಂಡು ಟೇಬಲ್ ಅಲ್ಲಿ ಕೂತಿರ್ತಾರೆ. ಎಂಟ್ರಿ ಮಾಡಿ ಶ್ರೀಧರ್ ಬಾಯ್ ಬನ್ನಿ ವೆಲ್ಕಮ್ ಅಂತ ಬಿಟ್ಟು ಕೂತ್ಕೊಳ್ಳಿ ಅಂತ ಕೂರಿಸಿ, ಸಂಜು ಬಿಟ್ಸ್ ಗೀತಾ ಪಾರ್ಟ್ 2 ನೀವು ಮ್ಯೂಸಿಕ್ ಮಾಡ್ತಿದ್ರೆ ಹೇಗಿದೆ ಅಂತ. ಅಣ್ಣ ಡೆಫಿನೆಟ್ಲಿ ರಾತ್ರಿನೇ ಹೇಳಿದ್ರ ನೀವು, ಇದು ಒಂಥರ ನಿದ್ದೆನೆ ಬಂದಿಲ್ಲ ಏನೋ ನನಗೆ, ಹೇಳಿ ಕಥೆ ಹೇಳಿ ಅನ್ನೋ ಥರ ಒಂದು ಹೇಳಿ ಕಥೆ ಹೇಳ್ತಾರೆ. ಅದರಲ್ಲಿ ನನಗೆ ಅನ್ಸೋದು ಇದ್ರ ಮ್ಯೂಸಿಕ್ ಎನಿ ಟೈಮ್ ಒಬ್ಬ ನಿರ್ದೇಶಕ, ನಾಗಶೇಖರ್ ಸರ್ ಅಂತ ಒಬ್ಬ ನಿರ್ದೇಶಕ, ಮ್ಯೂಸಿಕಲ್ ಸ್ಕೋಪ್ ಇದ್ದೇ ಇರುತ್ತೆ. ಸೊ ಕತೆ ನನಗೆ ಅಷ್ಟು ವಿಸ್ತಾರವಾಗಿ ಹೇಳ್ದೆ ಹೋದ್ರು ಕತೆ ಹೀಗೆ ಇರುತ್ತೆ ಅಂತ ಒಂದು ಲೈನ್ ಹೇಳ್ತಾರೆ 10 ನಿಮಿಷದಲ್ಲಿ, ಮತ್ತು ಅರ್ಧ ಗಂಟೆಗೆ ಒಂದು ಟ್ಯೂನ್ ಕಂಪೋಸ್ ಆಗುತ್ತೆ, ಒಂದು ಟೀ ತರಿಸ್ತಾರೆ, ಒಂದು ಸ್ಯಾಂಡ್ವಿಚ್, ಅರ್ಧ ಗಂಟೆಯಲ್ಲಿ ಒಂದು ಪಲ್ಲವಿ ಕಂಪೋಸ್ ಆಗುತ್ತೆ. ಅಲ್ಲೇ ಟೇಬಲ್ ಅಲ್ಲೇ, ನೋ ಕೀಬೋರ್ಡ್, ನೋ ಗಿಟಾರ್, ನೋ ರಿದಮ್, ನಥಿಂಗ್. ಅದು ಹೇಗಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಕವಿಗಳಿಗೂ ಒಂದು ಫೋನ್ ಆಗುತ್ತೆ ಅಲ್ಲಿಂದ. ಕವಿರಾಜ್ ಅವರು ಎಲ್ಲೋ ಬೇರೆ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ನಾವು ಅಲ್ಲಿಂದ ಒಂದು ಫೋನ್ ಕೂಡ ಹಚ್ತೀವಿ. ಟ್ಯೂನ್ ಅದಕ್ಕಿಂತ ಮುಂಚೆ ಸಂಜು ಗೀತಾ ಮತ್ತೆ ಜೊತೆಗೆ ಇದಕ್ಕೆ ಉಕ್ಲೈ ಮಾತ್ರ ಮಾತಾಗುತ್ತೆ ಕಂಪೋಸಿಂಗ್. ಸರಿ ಕವಿಗಳಿಗೆ ಫೋನ್ ಮಾಡಿ, ಕವಿಗಳೇ ಕೇಳಿ ಅಂತ ಬಿಟ್ಟು ನಾಗಶೇಖರ್ ಅವ್ರು ಹೇಳ್ತಾರೆ. ಫೋನಲ್ಲಿ ಇದನ್ನೇ ಹೀಗೆ ಹೇಳ್ತೀನಿ, ಬಹಳ ಚೆನ್ನಾಗಿದೆ, ವರ್ಕ್ ಆಗುತ್ತಿದ್ದು, ಒಂದು ನಿಮಿಷ ತಡೀರಿ ಅಂತ ಬಿಟ್ಟು ಅವರು ಅಲ್ಲಿಂದ ಇನ್ನೊಂದು ಅರ್ಧ ಗಂಟೆನೋ 1 ಗಂಟೆನೋ ನಂತರದಲ್ಲಿ ಅವ್ರು ಫೋನ್ ಮಾಡಿ ಒಂದಷ್ಟು ಸಾಲುಗಳು ಕೇಳ್ತಾರೆ. ನಡಿ ನಡಿ ಎಂದು ಹೀಗೆ ಜಗವಿದೆ ನಮ್ಮ ಜೊತೆ. ಇಮಿಡಿಯೇಟ್ ಆಗಿ ನಾಗಣ್ಣ ಅಲ್ಲೇ ಓಕೆ, ತುಂಬಾ ತಲೆ ಕೆಡ್ಸ್ಕೊಳ್ಳೋದು, ತುಂಬಾ ಅದ್ ಮಾಡೋಣ, ಇನ್ನೊಂದು 50 ಲೈನ್ ಕೊಡಿ, 50 ಲೈನ್ ಒಂದು ಚೂಸ್ ಮಾಡ್ತೀನಿ, 3 ಬೆಸ್ಟ್ ಕೊಡಿ, 3ರಲ್ಲಿ ಒಂದು ಚೂಸ್ ಮಾಡ್ತೀನಿ ಅನ್ನೋ ಒಂದು ಕಾಲ ಇದೆ ಈಗ.
ನೋ ಆಪ್ಷನ್ಸ್, ದಿ ಬೆಸ್ಟ್ ಅವ್ರ ತಲೆಗೆ ಬರುವಂಥದ್ದು ನಮಗೆ ಅಲ್ಲೇ ಅದೇನಪ್ಪ ಅಂದ್ರೆ ಅದೇ ನಿರ್ದಿಷ್ಟವಾದ ಒಂದು ಇದಂತ ಹೇಳ್ತಿರಲ್ಲ ಆ ಥರ ಒಂದು ಇದರಲ್ಲಿ ನನಗೂ ಬಹಳ ಖುಷಿ. ನಾನು ಅಂಥದ್ದೇ ಕೆಲಸ ಮಾಡೋದು, ಯಾಕಂದ್ರೆ ಫ್ರೆಶ್ ಟ್ಯೂನ್ಸ್ ಯಾವತ್ತು ಮಾಡೋದು ನಾನು. ಬ್ಯಾಂಕಲ್ಲಿ ತೆಗಿ, ಇನ್ನು 10 ವರ್ಷದಿಂದ ಒಂದು ಟ್ಯೂನ್ ಮಾಡಿದ್ದೆ, ಇನ್ನೊಂದು ಯಾರಿಗೋ ಡೈರೆಕ್ಷನ್ ಮಾಡಿದ್ದೆ, ಬೇರೆ ಹೀರೋಗೆ ಮಾಡಿದ್ದೆ, ಬೇರೆ ಸಿಚುವೇಶನ್ ಮಾಡೋದು, ಅದೆಲ್ಲ ವರ್ಕ್ ಆಗಲ್ಲ ಅಂತ. ಇವತ್ತಿನ ಕಾಲಮಾನದಲ್ಲಿ ಇವತ್ತು ನನ್ನ ಮೈಂಡ್ ಸೆಟ್ ಏನಿದೆ, ಇದನ್ನ ಕೇಳಿದಾಗ ನನಗೆ ಏನು ಹೊಳೆಯುತ್ತೆ, ದಟ್ ಈಸ್ ದಿ ಫ್ರೆಶ್ ಅಂತ ನಮಗೆ. ಸೊ ಒಂದು ಸಾಂಗ್ ರೆಡಿ ಆಯ್ತು, ಅಲ್ಲಿಂದ ಒಂದು ಹಲವಾರು ವರ್ಷಗಳ ಟ್ರಾವೆಲ್, ನಡಿ ನಡಿ ಎಂದು ಹೀಗೆ ಅಂತ ಹೇಳ್ಬಿಟ್ಟು ಅದು ನಡಿ ಎಷ್ಟು ದೂರ ನಡಿ ಒಂದಷ್ಟು ದೂರ ನಡೆದ್ವಿ. ಆಮೇಲೆ ಸಿನಿಮಾ ಟೇಕ್ ಆಫ್ ಆಗೋ ಒಂದು ಸಮಯ ಬಂತು. ಅಲ್ಲಿಂದ ಆಚೆಗೆ ಎಲ್ಲ ನಿಮಗೆಲ್ಲ ಗೊತ್ತಿರೋ ಚೆನ್ನ ಕಿಟ್ಟಿ ಸರ್ ಒಂದಷ್ಟು ವಿಚಾರ ಹೇಳ್ತಾರೆ. ಸೊ ಒಟ್ಟಾರೆ ಈಗ ಸೂಪರ್ ಡೂಪರ್ ಹಿಟ್ ಆಗಿರೋದು ಅದು ಸಂಜು ಮತ್ತು ಸಂಜು ಎಟ್ಸ್ ಗೀತ, ಎರಡು ಸಾಂಗ್ ಅಂತೂ ಅಲ್ಟಿಮೇಟ್. ಯಾವುದು ನಿಮ್ಮ ಗಗನವೇ ಬಾಗಿ ಹಾ. ಮತ್ತೆ ಸಂಜು ಪಾರ್ಟ್ ಫಸ್ಟ್ ಪಾರ್ಟ್ ಫಸ್ಟ್ ಎರಡು ಅಲ್ಟಿಮೇಟ್ ಸೂಪರ್ ಡೂಪರ್ ಹಿಟ್ ಸಾಂಗ್ ಇರುವಂತ ಒಂದು ಸಿನಿಮಾ ಮತ್ತು ಒಂದು ಕತೆ ಅದು. ಹೌದು. ಅದನ್ನ ನೀವು ಮಾಡ್ಬೇಕಾದ್ರೆ ನೀವು ಇದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಸಿದ್ದು ಮತ್ತೆ ಹೇಗೆ ಅದು? ನನಗೆ ನಿಜ ಹೇಳ್ಬೇಕಂದ್ರೆ ಅದನ್ನ ಆ ಹಾಡುಗಳನ್ನ ಬಹಳ ಇಷ್ಟಪಟ್ಟಿದ್ದೀನಿ ನಾನು. ಅದು ಗಗನವೇ ಭಾಗ್ಯ ಅಂತೂ ನನಗೆ ಅದು ಕೇಳಿ ನನಗೆ ಅದು ಅಷ್ಟು ಸೊಗಸಾದ ಹಾಡು. ಗಗನವೇ ಭಾಗ್ಯ ಅನ್ನೋದು ಪಲ್ಲವಿನೇ ಅಷ್ಟು ಚಂದ ಅದು. ಹಾಗಾಗಿ ನಾನು ಅದನ್ನ ಆರಾಧಿಸಿದ್ದೀನಿ. ಪ್ರತಿಯೊಂದು ಒಳ್ಳೆ ಹಾಡುಗಳನ್ನ ನಾನು ಆರಾಧಿಸ್ತೀನಿ, ಬರೀ ಕೇಳೋದಿಲ್ಲ. ಹೌದು, ಅದನ್ನೇ ಯಾವ್ದನ್ನ ಇಲ್ಲ ಅದಕ್ಕೂ ಬಂದ್ಬಿಡ್ತೀನಿ. ಇದು ಒಂದು ಇಂಪಾರ್ಟೆಂಟ್ ಒಳ್ಳೆ ಪಾಯಿಂಟ್ ಕೇಳಿದ್ರೆ ಈ ವಿಚಾರಕ್ಕೆ ಬರ್ತೀನಿ. ಆರಾಧಿಸ್ದೆ ನಾನು ಇದನ್ನ ಸಿನಿಮಾ ಶ್ರೀಧರ್ ನೀವು ಸಂಜೋಡಿಸಿದ ಪಾರ್ಟ್ 2 ಅಂತ ಮಾಡಿದಾಗ ಆ ಸಾಂಗ್ ಒಂದು ಇದೆಯಲ್ಲ ಬೈ, ಅದನ್ನ ಬಳಸ್ಕೊಳ್ಳೋಣ ಅಂತ ಹೇಳು. ಯಾವುದು ಅದೇ ಮೈನ್ ಸಾಂಗ್ ಸಂಜು ಮತ್ತು ಇದು ಬರುತ್ತೆ ಅಂತ. ಹೌದಾ, ಸರಿ, ಅದೇ ಮನ್ಸು ನನಗೆ ಅದರಲ್ಲಿ. ಅಂದ್ರೆ ಯಾವ ಕಂಪೋಸರ್ ಆಯ್ತು ಬಳಸ್ಕೊಳ್ಳೋಣ ಅಂತ ಹೇಳಲ್ಲ. ಈ ರೀತಿ ಎಷ್ಟೋ ಅವಕಾಶಗಳನ್ನ ಬಿಟ್ಬಿಟ್ಟಿದ್ದೀನಿ. ದೊಡ್ಡ ದೊಡ್ಡ ಸಿನಿಮಾಗಳು ನಾನು ಕಾಪಿ ಮಾಡಬೇಕು ಸಾಂಗ್ಸ್ ಅಂತ ಹೇಳಿದಾಗ ನಾನು ಬಿಟ್ಟಿರೋದುಂಟು, ಇನ್ಕ್ಲೂಡಿಂಗ್ ಒಂದು ದೊಡ್ಡ ಸಿನಿಮಾ ಹೇಳ್ಬೋದಾ? ಇಲ್ಲ ಆಗ್ಬಾರ್ದು ಅಂತ ನಾ ಮೊದಲು ಹೇಳಲಿಲ್ಲ ಶ್ರೀಧರ್, ಫಸ್ಟ್ ಐಟ್ಯೂನ್ ಮಾಡಿಸಿದ್ಮೇಲೆ ಹೇಳುದು. ಹಾಗಾಗಿ ಇದು ಆಯ್ತು ಆಯ್ತು, ಓಕೆ, ಫಸ್ಟ್ ಕೇಳೋಣ, ಆಮೇಲೆ ನಾವು ಏನಂತ ಸಾಂಗ್ ಕಂಪೋಸಿಂಗ್ ಎಲ್ಲ ಆಗಿ ಒಂದು 5 ಹಾಡುಗಳು ಕಂಪೋಸಿಂಗ್ ಮಳೆ ಇದ್ದೆ ಬಂತು. ಅವನು ಸಂಜೆ ಅವಳು ಗೀತ ಬಂತು, ಇದೆಲ್ಲ ಹಬಿಬಿ ಬಂತು. ಹಬಿಬಿ ಲಾಸ್ಟ್ ಕಂಪೋಸ್ ಮಾಡಿದ್ರು, ಒಂದು ಡ್ಯಾನ್ಸ್ ಸಾಂಗ್ ಬೇಕು ಈ ಸೀಕ್ವೆನ್ಸ್ಗೆ. ಸೊ ಅದಾದ್ಮೇಲೆ ಕಡೆಯದಾಗಿ ಈ ಸಂಜೆಗೆ ಏನಾಗಿದೆ ಸಾಂಗ್, ಅದು ಲಿಸ್ಟಲ್ಲೇ ಇರಲಿಲ್ಲ ನಮಗೆ. ಅದು ಆ ಸಿಚುವೇಶನ್ಗೆ ಬೇರೆ ಭಾವಗೀತೆ ಬಳಸ್ಕೊಳ್ಳೋಣ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಭಾವಗೀತೆನಾ, ಹೌದಾ ಅಣ್ಣ, ಇದು ಆ ಒಂದು ಸ್ವಿಟ್ಜರ್ಲ್ಯಾಂಡ್, ಆ ಒಂದು ನೇಚರ್, ಇಬ್ರು ಒಂದು ಅವರ ಒಂದು ಪ್ರೆಸೆಂಟೇಷನ್ ಬಂದ್ಬಿಟ್ಟು ಒಂದು ಮಾಡರ್ನ್ ಔಟ್ಫಿಟ್ ಅಲ್ಲಿ ಆ ದೇಶದ ಒಂದು ಉಡುಗೆ ತೊಡುಗೆಗಳಿರುತ್ತೆ. ಇದು ನಮಗೆ ಸಾಂಗು ಸತ್ಯಾಗ್ರಹಕ್ಕೂ ನನ್ಗೆ ನಿಜವಾಗ್ಲೂ ಅನಿಸ್ತಿದ್ದು ಕಾಂಪಿಟೇಷನ್ ಅಂತ ನನಗೆ ಭಯ ಆಗ್ತಿದ್ದು ಬಂದ್ಬಿಟ್ಟು ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್. ಇವರು ಅಲ್ಟಿಮೇಟ್ ತೆಗಿತಾರೆ. ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ನಿಜವಾಗ್ಲೂ ಭಯ ಪಡೋದು ವಿಜುವಲ್ ಏನಾದ್ರು ಚೆನ್ನಾಗಿ ಬಂದ್ಬಿಟ್ರೆ ನನ್ನ ಸಾಂಗು ಫೀಬಲ್ ಆಗ್ಬಿಟ್ರೆ. ಯಾಕಂದ್ರೆ ಇಲ್ಲಿವರೆಗೂ AR ಸರ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇದೊಂದು ಸೀಕ್ರೆಟ್. ಇದು ಮಣಿರತ್ನಂ ಅವರು ಅದನ್ನ ಚಿಕ್ಕದಾಗ ಔಟ್ ಆಫ್ ದಿ ಟಾಪಿಕ್ ಸಾಂಗ್ ಬಗ್ಗೆ ಹೇಳ್ತೀನಿ, ಒಂದು ಸ್ಕ್ರಾಚ್ ಟ್ಯೂನ್ ಕೊಟ್ಟು ಕಳಿಸ್ತಾರಂತೆ. ನಾನು ಕೇಳ್ಪಟ್ಟಿರೋದು ಅಸೋಸಿಯೇಟ್ಗಳು ಮತ್ತೆ ಅಣ್ಣನ್ ಚೆನ್ನಾಗುತ್ತೆ, ಒಂದು ಕ್ಲಿಕ್ ಟ್ರ್ಯಾಕ್ ಜೊತೆನೆ ಕೊಟ್ಟು ಕಳಿಸ್ಬಿಡ್ತಾರೆ ಸಾಂಗ್. ಸರ್ ನೀವು ಏನ್ ಬೇಕಾದ್ರೂ ಶೂಟ್ ಮಾಡ್ಕೊಳ್ಳಿ ಅಂತ. ಅವ್ರು ಇಷ್ಟ ಬಂದನ್ನೆಲ್ಲ ಶೂಟ್ ಮಾಡಿ, ಲೈಟಿಂಗು, ಆರ್ಟಿಸ್ಟ್ಗಳು, ಮತ್ತೆ ಆ ಒಂದು ಏನು ಸ್ಕ್ರೀನ್ ಪ್ಲೇ ಮಣಿರತ್ನಂ ಅವ್ರದ್ದೆಲ್ಲ ಕೇಳ್ಬೇಕಲ್ಲ, AR ಮಣಿರತ್ನಂ ಅವ್ರು ಕೇಳ್ತಿದ್ರು. ಆಮೇಲೆ ತಂದು ಇದನ್ನ ವಿಜುವಲ್ಸ್ ನೋಡಿ ಇವ್ರು ಮತ್ತೆ ತುಂಬ್ತಾರೆ ಅದಕ್ಕೆ. ಆ ಮ್ಯೂಸಿಕ್ ನ ತುಂಬಿ ಅದನ್ನ ಆ ಸಾಂಗ್ ಕೇಳಿದಾಗ ಓಹೋ ವಾಟ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ಮ್ಯೂಸಿಕ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ಬಟ್ ಎರಡೂ ಸೇರಿ ಹಬ್ಬ ಆಗಿರುತ್ತೆ ಕಣ್ಣಿಗೆ. ಆ ರೀತಿಯಾಗಿ ನನಗೆ ಭಯ ಇರ್ತಿದ್ರು. ಆಮೇಲೆ ನಾಗಣ್ಣ ಅವ್ರ ವಿಜುವಲೈಸೇಷನ್, ನಾಟ್ ಓನ್ಲಿ ಕ್ಯಾಮ್ರಾಮ್ಯಾನ್ ಬರೀ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ವಿಜುವಲೈಸೇಷನ್ ಹೆಂಗ್ ಮಾಡ್ತಾರೆ ನಿರ್ದೇಶಕರು. ನನ್ಗೆ ಹಿಂಗ್ ಬೇಕು ಶಾರ್ಟ್ ಅಂತ ಹೇಳಿ ನನ್ನ ನಿರ್ದೇಶಕ ಇರ್ತಾನೆ. ನನ್ಗೆ ನಿಜವಾಗ್ಲೂ ಭಯ ಆಗ್ತಿದೆ ಅದಕ್ಕೆ. ಆಮೇಲೆ ಈ ಸಂಜೆಗೆ ಏನಾಗಿದೆ ಅನ್ನೋ ಸಾಂಗ್ ಕೊಟ್ಟು ಎಸ್ ಆಫ್ಕೋರ್ಸ್ ಜನವರಿ 10 ಶುಕ್ರವಾರ ಸಂಜು ಸಿದ್ಧ 2 ಬಿಡುಗಡೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ 2011ರಲ್ಲಿ ಸಂಜು ಸಿದ್ಧ 1 ಬಿಡುಗಡೆಯಾಗಿ ತುಂಬ ಒಳ್ಳೆಯ ಯಶಸ್ಸನ್ನು ಕಂಡಿತ್ತು. ಅದರ 2ನೇ ಭಾಗ ಈಗ ಮಾಡ್ತಾ ಇದೀವಿ. ನಾಗಶೇಖರ್, ಸತ್ಯ ಹೆಗಡೆ, ತಬ್ಲಾ ನಾಣಿ,
ಸಾಧು ಕೋಕಿಲ, ನಾನು, ಶ್ರೀನಾಥ್, ಇಷ್ಟು ಜನ ಡಿಜಿಟಲ್ ಶ್ರೀನಾಥ್, ಇಷ್ಟು ಜನ ನಾವು ಅಲ್ಲಿಂದ ಇಲ್ಲಿ ಮತ್ತೆ ಕಂಟಿನ್ಯೂ ಆಗಿದ್ವಿ. ನಾನು ಕೂಡ ರಂಗಾಯಣ ರಘುವಣ್ಣ, ಯಪ್ಪ ಏನು ಕಾಣಿಸ್ತಾ ಇದೆ ನಾಗೆ ಹನುಮಣ್ಣ ನಾಲ್ವರು ಕೂಡ ಅವರು ಎಲ್ಲರೂ ಇಲ್ಲಿ ಹೊಸ ಏನು ಇರಲಿಲ್ಲ. ಸಂಜೆ ಸೀತಾ ಇಲ್ಲ, ಯಾರಿದ್ರು ಸಂಜೆ ಅಲ್ಲ, ನೀವೆಲ್ಲರೂ ಇದ್ರಿ. ಇದೊಂದೇ ಚಿಕ್ಕದು ಕೆಟ್ಟು ಅಲ್ಲಿ ನೀನ್ ಇದ್ದಲ್ಲ, ಆಫೀಸಲ್ಲಿ ಇದ್ದೆ ಆಗ ನೀನು ಇದ್ದಲ್ಲ. ಅವನು ಹೈಬೆಂಗಳೂರು ಇದ್ದ. ಅವ್ರು ಫಸ್ಟು ಲೇಟ್ ಆಗಿದ್ದಕ್ಕೆ ಸಾರಿ ಎಲ್ರಿಗೂ. ಅದು ಕಾರಣ ನಾನು, ನಾಗಶೇಖರು, ನನ್ನ ಪ್ರೊಡ್ಯೂಸರ್ ಎಲ್ಲ ಅಲ್ಲೊಂದು ಕಡೆ ಒಂದು ಮೀಟಿಂಗಲ್ಲಿ ಇದ್ವಿ. ಥಿಯೇಟರ್ ಸಮಸ್ಯೆಗಳು, ಹೊರಗಡೆ ಒಂದಷ್ಟು ಥಿಯೇಟರ್ಗಳದ್ದು ಆ ಕಡೆ ಈ ಕಡೆ ಆಗ್ತಾ ಇತ್ತು. ಮತ್ತು ಅವರೊಂದು ಕಡೆಗೆ ಹೋದ್ರು, ಅವರೊಂದು ಕಡೆಗೆ ಹೋದ್ರು, ನಾನು ಈ ಕಡೆಗೆ ಓಡಿ ಬಂದೆ. ನೆನ್ನೆನೇ ಆಯೋಜನೆ ಆಗಿತ್ತು ಈ ಪ್ರೆಸ್ ಮೀಟು. ನೆನ್ನೆ ಕಾರಣಾಂತರದಿಂದ ಆಗಲಿಲ್ಲ. ಇವತ್ತೆಲ್ಲರೂ ಬಂದಿದ್ರಿ. ಸುಮಾರು ವಿಷಯಗಳನ್ನ ಚಕ್ರವರ್ತಿ ಅವರು ಹೇಳಿದ್ದಾರೆ, ಶ್ರೀಧರ್ ಹೇಳಿದ್ದಾರೆ. ಪಾತ್ರವರ್ಗದ ಬಗ್ಗೆ ಪೋಸ್ಟರ್ ಕಾಣಿಸ್ತಾರೆ. ಸುಮಾರು ಒಂದು 70 ದಿನಗಳ ಕಾಲ ನಾವು ಇದನ್ನ ಚಿತ್ರೀಕರಣ ಮಾಡಿದ್ದೀವಿ. ಛಲವಾದಿ ಕುಮಾರ್ ಈ ಸಿನಿಮಾದ ನಿರ್ಮಾಪಕರು. ಅವರು ಮೊದಲೊಂದು ಸಿನಿಮಾ ಮಾಡಿದ್ರು, ಅದು ಬಿಡುಗಡೆ ಆಗೋದಿಲ್ಲ, ಹಾಗಾಗಿ ಅದು ಪ್ರಸ್ತಾಪ ಬೇಡ. ಇದು ಮೊದಲನೇ ಸಿನಿಮಾ ಅಂತಲೇ ಹೇಳಬೇಕು. ಹೆಚ್ಚು ಕಡಿಮೆ ಒಂದು 16ರಿಂದ 17 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಈ ಸಿನಿಮಾನ ಅದ್ಧೂರಿಯಾಗಿ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಇಟಲಿ ಆ ಭಾಗದಲ್ಲಿ ಒಂದು 10 ಸೆಟ್ಸ್ ಅಲ್ಲಿ ಶೂಟ್ ಮಾಡಿದ್ವಿ. ಹೆಚ್ಚು ಕಡಿಮೆ ಒಂದು 60ರಿಂದ 65% ಸಿನಿಮಾದಲ್ಲಿ ಸ್ವಿಟ್ಜರ್ಲ್ಯಾಂಡೇ ಕಾಣುತ್ತೆ. ರಚಿತಾ, ಸಂಪತಣ್ಣ, ರಘುವಣ್ಣ, ಸಾಧು, ನಾಣಿ, ಜಯಶ್ರೀ, ನಮ್ಮ ವಿನೋದ್ ಗೊಬ್ಬರಗಾಲ, ಹೀಗೆ ಮೂಗ್ ಸುರೇಶಣ್ಣ, ಹೀಗೆ ನಮ್ಮ ಕಲಾವಿದರ ಪಟ್ಟಿ ಇದೆ. ಒಂದು ಉತ್ಕಟವಾದ ಪ್ರೇಮ ಕಥೆ, ಒಂದು 10 ವರ್ಷಗಳ ದಾಂಪತ್ಯ. ಈ ದಾಂಪತ್ಯದಲ್ಲಿ ಒಬ್ಬನ್ನ ಯಾವ ರೀತಿ ಹೆಂಡತಿಯಾದಳು ಮೋಟಿವೇಟ್ ಮಾಡಿ ಅವರ ತಂದೆಗೆ ಅವಳು ಸವಾಲು ಹಾಕಿ ಅವನ ಗಂಡನ ಬದುಕನ್ನ ಎಷ್ಟು ಉತ್ತಮಕ್ಕೆ ತಗೊಳಕ್ಕಾಗತ್ತೆ, ಅವ್ರ ಪ್ರೀತಿ ಎಷ್ಟು ಉತ್ಕಟವಾಗಿರುತ್ತೆ. ಆ ಪ್ರೀತಿ ಮತ್ತು ಆ ನಂಬಿಕೆ ಇದ್ದಾಗ ಯಾರು ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಮನುಷ್ಯ ಮಾತ್ರ ಅದನ್ನ ಕೈಯಲ್ಲಿ ಸಾಧಿಸಕ್ಕಾಗೋ ಯಾವುದೂ ಇಲ್ಲ ಅನ್ನೋಂಥದ್ದು ಒಂದು ಪ್ರೇಮ ಕಥೆ ರಾಕ್ಷಕರು ಮಾಡ್ಕೊಂಡಿದ್ರು. ಅದಕ್ಕೆ ಚಂದ್ರಚೂಡ್ ಅವರು ಬಂದು ಜಾಯಿನ್ ಆದ್ಮೇಲೆ 2 ಹೊಸ ಎಲಿಮೆಂಟ್ಗಳು ಕೊಟ್ಟರು. ಅದು ಶಿಡ್ಲಘಟ್ಟದ ಸಿಲ್ಕ್ ವಿಚಾರದ್ದು, ಮತ್ತು ಇನ್ನೊಂದು ನಮ್ಮ ಸ್ವಿಟ್ಜರ್ಲೆಂಡ್ ರಾಣಿ ಸೆಲ್ವಿಕಾ ಮತ್ತೆ ಹಿಡಲ್ ವೈಸ್ ಫ್ಲವರ್ 2 ಕಂಟೆಂಟ್ ಕೊಟ್ಟಿದ್ದು ಆತ್ಮೀಯ ಚಕ್ರವರ್ತಿ. ಅವ್ರು ಕೊಟ್ಟ ವಿಷಯನ ಅದಕ್ಕೆ ಆಡ್ ಮಾಡಿ ನೋಡಿದ್ಮೇಲೆ ಆ ಕಥೆ ಕೇಳಿದ ತಕ್ಷಣ ಎಲ್ರಿಗೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಆ ಸ್ಕ್ರೀನ್ ಪ್ಲೇ ಮತ್ತೆ ಬದಲಾದ್ಮೇಲೆ ಕಥಾಹಂದರದಲ್ಲೂ ಚಂದ್ರಚೂಡ್ ಸಹಾಯ ಮಾಡಿದ್ದಾರೆ. ಈ 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಮತ್ತೆ ಸಿನಿಮಾ ಡೈಲಾಗ್ ಕೂಡ ಅವರೇ ಬರ್ತಿದ್ದಾರೆ. ಶ್ರೀಧರ್, ನಾನು ಸಿನಿಮಾಗೆ ಜಾಯ್ನ್ ಆಗಿದ್ದ ಮುಂಚೆ ಇದ್ದರು ಅವರು. ಸಂಜೀವ್ ಸೀತಾಟು, ನಾಗಶೇಖರ್ ಫಸ್ಟ್ ಬೇರೆಯವ್ರ ಅವರೇ ಮಾಡಬೇಕು ಅಂತ ಅವ್ರ ಕನ್ಸಿತ್ತು. ಅವಾಗಲೇ ಹೌದು ಆಗ್ಲೇ ಅವರು ಈ ಸಾಂಗ್ 5 ವರ್ಷಕ್ಕೆ ಮುಂಚೆ ಮಾಡಿದ್ರು ನೀವು ನೋಡಿ. ಇವ್ರು ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತು. ನಾಗಶೇಖರ್ ನನಗೆ ಹೇಳಿಲ್ಲ, ಬಟ್ ನನಗೆ ಗೊತ್ತಾಗಿತ್ತು. ಒಂದು ಆ್ಯಡು ಹಾಕಿದ್ರಲ್ಲ ಅಲ್ವಾ? ಹಾಕ್ಬೋದು, ತಪ್ಪೇನಿಲ್ಲ. ತಪ್ಪಣ ಇಲ್ಲ ಇಲ್ಲ ಇಲ್ಲ. ಆಗ ಮಾಡಿದ್ದೊಂದು ಸಾಂಗ್ ನಡಿ ನಡಿ ಫಸ್ಟ್ ರೆಡಿ ಮಾಡ್ಕೊಂಡಿದ್ದು. ಒಂದು ಹಾಡು ಮಾತ್ರ ನೀವು ಇನ್ನೂ ಯಾರು ಕೇಳಿಲ್ಲ ಅನ್ಸುತ್ತೆ. ಇನ್ನೆಲ್ಲ ಹಾಡುಗಳನ್ನು ಕೇಳಿದ್ರೆ ಅದೊಂದು ಶ್ರೀಧರ್ ಹೇಳಿದ್ದು ಕ್ಲೈಮ್ಯಾಕ್ಸ್, ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಹಾಡು. ಈ ಸಂಜೆಗೆ ಏನಾಗಿದೆ, ಆ ಸೂರ್ಯನ ಸಾವಾಗಿದೆ ಅಂತ ಒಂದು ಹಾಡಿದೆ. ಒಂದು ಇಡೀ ಸಿನಿಮಾನ ವಿಷಯ ಅವ್ರ ಮೇಲೆ ತುಂಬಾ ಮಜಾ ಮಾಡಿದ್ರು ಶ್ರೀಧರ್. ಒಬ್ಬೊಬ್ಬೊಬ್ಬ ಎದೆ ತುಂಬಿ ಬಂದ್ಬಿಡುತ್ತೆ ಅಂತ ಅದ್ಭುತವಾದ ಹಾಡು. ಸಿನಿಮಾ ಬಿಗಿನಿಂಗೇ ಒಂದು ನಾವು ಸಂಜೀವ್ ಗೀತ ಹಾಡು ಬಳಸ್ಕೊಂಡಿರೋ ಅಂತ ಕೇಳಿದ್ವಿ. ಅಲ್ಲಿ ಬಳಸ್ಬೇಕು ಅಂತ ಇವರು ರೆಡಿ ಆಗ್ಬಿಟ್ರು, ನಾಗಶೇಖರ್ ಹೇಳ್ಬಿಟ್ರು. ಬಟ್ ಇವರು ಇಟ್ಟರು ಬೇಡ, ಶ್ರೀಧರ್ ಸ್ವಲ್ಪ ಸದ್ಯ ಎಲ್ಲ ಬೇಡ ಅಲ್ಲ, ನನಗೂ ಬೇಡ ಬೇಡ ಅನಿಸ್ತಾ ಇತ್ತು ಅಂತ. ಆಗ ಅಲ್ಲಿಗೆ ಬಂದು ಆ್ಯಡ್ ಆಗಿದ್ದು ನಮ್ಮ ಭಾವಗೀತೆ, ಲಕ್ಷ್ಮೀನಾರಾಯಣ ಭಟ್ರದು. ಅಶ್ವಥ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು. ರತ್ನಮಾಲ ಅವರು ಹಾಡಿದ್ರಲ್ಲ ಅದನ್ನ, ಆ ಹಾಡನ್ನ ಇಲ್ಲಿ ನಮ್ಮ ನಂದಿತಾ ಅವರು ಹಾಡಿದ್ದಾರೆ. ಇನ್ನುಳಿದಂತೆ ಜಸಿ ಗಿಫ್ಟ್ ಒಂದು ಹಾಡು ಹಾಡಿದ್ರೆ, ಮಂಗ್ಲಿ ಹಾಡಿದ್ದಾರೆ. ನಮ್ಮ ಸಂಗೀತ ರವೀಂದ್ರ ಎಷ್ಟು ಅದ್ಭುತವಾಗಿ ಹಾಡಿದ ಹುಡುಗಿ ಅಂದರೆ
ಅಪ್ಪಟ ಮೈಸೂರಿನ ಪ್ರತಿಭೆ ಆ ಹುಡುಗಿ ಸಂಗೀತ ರವೀಂದ್ರ ಅಂತ ಹೇಳಿ. ಇದಕ್ಕೆ ಮುಂಚೆ ಸುಮಾರು ಹಾಡು ಆಡಿದ್ದಾರೆ, ಬಟ್ ಈ ಹಾಡಿನಿಂದ ಅವ್ರಿಗೆ ಒಂದು ಬೇರೆನೆ ಕೆರಿಯರ್ ಬೂಸ್ಟ್ ಆಗೋ ತರದ್ದು ಎಲ್ಲ ಲಕ್ಷಣಗಳಿದ್ದಾವೆ. ಹಾಡುಗಳು ಅಮೆರಿಕಾದಲ್ಲಿ ಎಫೆಕ್ಟ್ ಆಗಿತ್ತು, ಅಲ್ಲಿ ದಾಖಲೆ ಬಿಡುಗಡೆ. ಹೌದು, ನಮ್ಮ ಸಿನಿಮಾ ಈಗಾಗಲೇ ಇವರು ಗೊತ್ತಿರೋ ಹಾಗೆ 180ಕ್ಕಿಂತ ಹೆಚ್ಚಿನ ಥಿಯೇಟರ್ಗಳು ನಿನ್ನೆವರೆಗೂ ಪ್ಲಾನ್ ಆಗಿದೆ, ಸಿಂಗಲ್ ಸ್ಕ್ರೀನ್ಸ್. ಮಲ್ಟಿಪ್ಲೆಕ್ಸಸ್ ಅದು ರೈಸ್ ಆಗ್ತಾರೆ ಇದೆ, ಶೋಗಳು ಎಷ್ಟು ಬೇಕು ಅಂತ ನಾಳೆ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ ಎಷ್ಟಾಗತ್ತೆ ಅಂತ. US ಅಲ್ಲಿ ನಮ್ಮ ನಿನ್ನೆ ಅಷ್ಟೊತ್ತಿಗಾಗಲೇ 31 ಸ್ಕ್ರೀನ್ ಅನೌನ್ಸ್ ಮಾಡಿದ್ದಾರೆ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಸ್ಕ್ರೀನ್ ಸಿಕ್ಕಿ ನಮಗೆ ಹೊರದೇಶದಲ್ಲಿ ರಿಲೀಸ್ ಆಗ್ತಾ ಇರೋದು. ಹಾಡುಗಳು ಅವರು ಅಲ್ಲಿ ಡಿಸ್ಟ್ರಿಬ್ಯೂಟರ್ ಒಬ್ಬರಿಗೆ ನಾಕ್ಷಕರು ಪ್ರಪೋಸ್ ಮಾಡಿದಾಗ ಅವ್ರು ಕೇಳಿದಿಷ್ಟೇ, ನಿಮ್ಮಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ನಮ್ಮ ಸ್ಕ್ರೀನಿಂಗ್ ಅಲ್ಲಿ ಅಷ್ಟು ಮಜವಾಗಿ ಕಾಣಿಸಲ್ಲ ಅಂತ. ಏನಾದ್ರು ಕಳಿಸಿ ಒಂದು ನಮ್ಗೆ ನೋಡಕ್ಕೆ ಯಾರೋ ಒಂದು ಶೋರಿ ತರ ಮಾಡಿ ಕಳ್ಸಿತ್ತ. ಇವ್ರು 2 ಹಾಡು ಕಳ್ಸಿದ್ರು. ಆ ಹಾಡು ನೋಡಿದ ತಕ್ಷಣನೇ ಅವ್ರು ತುಂಬಾ ಖುಷಿ ಪಟ್ಟು ಕೊಡಿ ನಮ್ಗೆ, ನಾನೊಂದು 5 ಸ್ಕ್ರೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ. 5 ಸ್ಕ್ರೀನ್ ಅಂತ ಹೇಳಿದವರು ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ 31 ಸ್ಕ್ರೀನ್ ಆಗಿದೆ ಅಂತ ಅವ್ರು ಲಿಸ್ಟ್ ಕಳಿಸಿದ್ದಾರೆ. ಲಿಸ್ಟ್ ನಾವು ನಿನ್ನೆ ಅನೌನ್ಸ್ ಮಾಡಿದ್ವಿ. UK ನಲ್ಲಿ ಒಂದು 3 ಸ್ಕ್ರೀನ್ ಆಗ್ತಾ ಇದೆ, ಆಸ್ಟ್ರೇಲಿಯಾದಲ್ಲಿ 2 ಸ್ಕ್ರೀನ್ ಆಗ್ತಿದೆ, ಗಲ್ಫ್ ಕಂಟ್ರೀಸ್ ಅಲ್ಲಿ 4-5 ಸ್ಕ್ರೀನ್ ಆಗ್ತಿದೆ. ಹೀಗೆ ಎಲ್ಲ ಸೇರಿ ಅಲ್ಲೇ ನಮ್ಗೆ ಈಗ ಹೆಚ್ಚು ಕಡಿಮೆ 100 ಚಿಲ್ಲರೆ ಸ್ಕ್ರೀನ್ಸ್ ಆಗೋ ತರ ಇದೆ. ಜರ್ಮನಿಲಿ ಆಗ್ತದೆ. ಹೀಗೆ ಈಗ 10ಕ್ಕೆ ಬಿಡುಗಡೆ ಆಗ್ತದೆ. ನಮ್ದೆಲ್ಲ ಮೊದಲಿಂದನೂ ನಾವು ಪತ್ರಿಕಾ ಮಾಧ್ಯಮದಿಂದ ಬಂದಂತ ಜೀವನ ನಮ್ದು. ನಾವು ಸಿನಿಮಾಗೆ ಬಂದಾಗ ಪತ್ರಿಕೆನೇ ಎಲ್ಲವೂ ಆಗಿತ್ತು. ಈಗ ಬೇರೆ ಬೇರೆ ಪ್ರಕಾರಗಳು ಓಪನ್ ಆಗಿದೆ, ಆದರೂ ನಮ್ಮ ಬೇರೆಯಲ್ಲಿದೆ, ಅದು ಪತ್ರಿಕೆನಲ್ಲಿದೆ. ನಾವು ಬೆಳಿಗ್ಗೆ ನ್ಯೂಸ್ ಪೇಪರ್ ಓದಿದ್ರೇನೆ ಜೀವನ ಶುರುವಾಗೋದು. ಹಾಗಾಗಿ ನಮ್ಮ ಪ್ರೀತಿಯ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಮನವಿ, ನಮ್ಮನ್ನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡೋಕ್ಕಾಗುತ್ತೋ, ಎಷ್ಟು ಪ್ರಾಮಾಣಿಕವಾಗಿ ನಮ್ಮ ಬಗ್ಗೆ ಹೇಳಕ್ಕಾಗುತ್ತೋ. ಶುಕ್ರವಾರ ಸಿನಿಮಾ ನೋಡಿದ ತಕ್ಷಣ ನಿಮ್ಮೆಲ್ಲರ ರಿವ್ಯೂಸು ಅದನ್ನು ಓದೋ ಎಲ್ರಿಗೂ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ದಯಮಾಡಿ ಶುಕ್ರವಾರ ಸಿನಿಮಾ ನೋಡಿ ಪ್ರಾಮಾಣಿಕವಾದ ಒಂದು ರಿವ್ಯೂ ಕೊಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಅಷ್ಟೇನಿಲ್ಲ ಅಲ್ಲ, ಆಗತ್ತೆ. ಇವತ್ತು ಚೇಂಬರ್ ಮೀಟಿಂಗ್ ನಡೀತದೆ, ಪ್ರೊಡ್ಯೂಸರ್ ಅಲ್ಲೋದ್ರು, ನಾಗಶೇಖರ್ ಅಲ್ಲಿ ಕೂತ್ಕೊಂಡ್ರು, ನಾ ಅದಕ್ಕೆ ಇಲ್ಲಿ ಬಂದೆ. 2 ಬದಲಾವಣೆ ಇದೆ ಅದರಲ್ಲಿ. ಅದನ್ನ ಅವಳಿಗೂ ಪಾಪ ಅದೇ ಕೆಲಸ ಮಾಡಿದ್ವಿ. ಅವಳಿಗೂ ಸ್ವಲ್ಪ ಚಬಿ ಆಗ್ಬೇಕು ಅಂತ ಅದನ್ನು ಮಾಡಿಸಿದ್ವಿ. ಮತ್ತೆ ಲೀನ್ ಮಾಡಿಸಿ ಹಳೆ ಪೋರ್ಷನ್ಸ್ ಮಾಡಿದ್ವಿ. ಮಹಾರಾಣಿ ಕತೆ ಎಷ್ಟು ಬರುತ್ತೆ? ಬರುತ್ತೆ ಒಂದು 3-4 ನಿಮಿಷ ಬರುತ್ತೆ ಅಷ್ಟೇ. ಆ ಸಾಂಗು ಅದರಲ್ಲೇ ಮಳೆ ಅಂತ ಅವರು ಮೊದಲನೇ ಸಿನಿಮಾ ಇದಕ್ಕೆ ಎಲ್ಲ ಮೊದಲನೇ ಸಿನಿಮಾ ಹೀರೋ ನೀವು ಗೊತ್ತಿರೋ ಟೈಟ್ಲ್ ಲಿಂಕ್ ಇದೆ. ಟೈಟ್ಲ್ ಇಲ್ಲೂ ಹೀರೋ ಹೆಸರು ಸಂಜು ಗೀತಾ ಇದೆ. ಲವ್ ಸ್ಟೋರಿ. ಅದು ದಕ್ಷಿಣ ಕನ್ನಡ, ಇದು ಗಡಿನಾಡ ಕನ್ನಡ. ದಕ್ಷಿಣ ಕನ್ನಡ ಮಡಿಕೇರಿ. ಅಕ್ಷರ ತಪ್ಪು ಮಾಡೋರು ಹಿಂಗಡೆ ನಾಗರಾಜ್ ಬೈತಾರೆ. ನಾಗರಾಜ್ ಭಯಂಕರ ತಪ್ಪು ಮಾಡ್ತಾರೆ. ಯಾವುದೇ ಬೈಕ್ ಹಾಕ್ತೀವಿ. ಯಾರು ಹೇಳಿದ್ರು?